ದೇವ್ರೆ ಕಾಪಾಡಪ್ಪ. ರಘು ರಘು ಹೇಗಿದ್ದೀರಾ ರಘು? ನಿಮ್ಗೆ ಅವಳೇನು ಹಿಂಸೆ ಕೊಟ್ಟಿಲ್ಲ ತಾನೇ? ಹುಷಾರಾಗಿದ್ದೀರಾ ನೀವು? ಅಲ್ಲ, ಇಷ್ಟೊಂದು ವೀಕಾಗಿ ಕಾಣಿಸ್ತಿದ್ದೀರಾ. ಊಟ ತಿಂಡಿ ಏನು ಕೊಟ್ಟಿರಲ್ಲ ಅಲ್ಲ ಅವಳು? ಇಲ್ಲ ಅಖಿಲ, ಒಂದು ತೊಟ್ಟು ನೀರು ಕೊಡಲಿಲ್ಲ. ಪಾಪಿ, ಅವಳು ಮಾಡಿರೋ ಪಾಪದ ಕೆಲಸಕ್ಕೆ ದೇವರು ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಅಲ್ಲ, ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಅಂದಮೇಲೆ ಮಾತ್ರೆ ಔಷಧಿ ಯಾವುದು ತಗೊಂಡಿರಲ್ಲ ಅಲ್ವಾ? ರಘು, ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಬಿಡೋಣ ಪ್ಲೀಸ್. ಬೇಡ ಅಖಿಲ, ಪಾರ್ವತಿ ಮಗು ಇಬ್ರು ಕ್ಷೇಮವಾಗಿದ್ದಾರೆ ಎಂದು ಗೊತ್ತಾಗವರೆಗೂ ನನಗೇನು ಬೇಡ. ಅದೇ ಅದೇ ಪಾರ್ವತಿ ಹೇಗಿದ್ದಾಳಪ್ಪ? ಅವಳ ಕಂಡೀಷನ್ ಹೇಗಿದೆಯಂತೆ? ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದೆ ಅಂತ ಇನ್ನು ಏನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಾರ್ವತಿ ನನ್ನನ್ನು ಕಾಪಾಡಕ್ಕೆ ಬಂದು ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಬ್ಬಾ, ದೇವರು ದೊಡ್ಡವನು. ನನ್ನ ಮಗಳಿಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸೇ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಹಾಗೆ ನನ್ನ ಮಗಳ ಜೀವನಕ್ಕೆ ಮುಳ್ಳಿನ ಥರ ಇರೋ ಆ ಪಾರ್ವತಿ ಹೋಟೆಲಿರೋ ಪಿಂಡದ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ನೀವೆಲ್ಲರೂ ನನ್ನ ಮಾತನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅನ್ಸತ್ತೆ. ನಾನು ಹೇಳಿದ್ದು ಪಾರ್ವತಿ ರಘು ಅಣ್ಣನ ಬಚಾವ್ ಮಾಡಿದ್ಲಲ್ಲ, ಅದಕ್ಕೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಅಂತ ಹೇಳಿದ್ದು. ಆದರೆ ಅಷ್ಟರಲ್ಲಿ ದೇವ್ರೆ ಯಾಕಪ್ಪ ಹೀಗಾಗೋಯ್ತಲ್ಲ ಅಂತ ನನ್ನೊಳಗೆ ನಾನೇ ನೊಂದ್ಕೋತಾ ಇದ್ದೆ. ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಡಾಕ್ಟ್ರು ಬೇರೆ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಪಾರ್ವತಿ ಮಗು ಹೋಗ್ಬಿಡ್ಬೋದು ಅಂತನಾ ಅದಕ್ಕೆ? ಪಂಡ್ರಾಪುರದ ಪಾರ್ವತಿ ನನ್ನ ಎಲ್ಲ ಪ್ಲಾನ್ಗೂ ಕಲ್ಲಾಗ್ತಾ ಬಂದ್ಲಲ್ಲ. ಅವಳನ್ನ ಪಾರ್ವತಿ ಹೊಟ್ಟೆಗೆ ಪೆಟ್ಟು ಬಿದ್ದಿದೆ. ಮಗು ಸತ್ತೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸತ್ತೋಗ್ಲಿ ಸತ್ತೋಗ್ಲಿ, ನಮ್ಮಮ್ಮನ ಸೇಡು ಸ್ವಲ್ಪನಾದರೂ ತೀರುತ್ತೆ. ಇಲ್ಲ ಅಂದರೆ ಮಗುನ ಕರ್ಕೊಂಡು ಆ ಪಾರ್ವತಿ ಅರಸನ್ ಕೋಟೆ ಗೇಟಿಗೆ ಕಾಲಿಡ್ತಿದ್ದಾಗೆ ಮಗು ಸಮೇತ ಅವಳಿಗೂ ಒಂದು ಮುಹೂರ್ತ ಇಡ್ತೀನಿ. ಇಷ್ಟೊತ್ತಿಗಾಗಲೇ ಆ ಪಾರ್ವತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಅವಳು ಅವಳ ಮಗು ಬದುಕಿದಾರೋ ಸತ್ತಿದಾರೋ ಅಂತ ಹೇಗೆ ತಿಳ್ಕೊಳ್ಳೋದು?
ನಂಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಭಗವಂತ ಭಗವಂತ, ನಿನಗೆ ಕೋಟಿ ಕೋಟಿ ನಮಸ್ಕಾರ ಕಣಪ್ಪ. ಸದ್ಯ ಅಂತೂ ಇಂತೂ ಆ ಅನುಷ್ಕಾ ಬಂಡವಾಳನ ಬಯಲು ಮಾಡಿ ನನ್ನ ಲೈಫಿಂದ ಅವಳನ್ನ ಓಡಿಸ್ಬಿಟ್ಟಿಯಲ್ಲ, ಅಷ್ಟು ಸಾಕು. ಇಲ್ಲ ಅಂದಿದ್ರೆ ಈ ದೌಲತ್ ದಾಮಿನಿ ಸೂಟ್ಕೇಸಲ್ಲಿ ಬಟ್ಟೆ ತುಂಬಿಕೊಂಡು ಯಾವಾಗಲೂ ಭಯದಲ್ಲೇ ಬದುಕಬೇಕಾಗಿತ್ತು. ಈಗ ಯಾರ ಭಯನೂ ಇಲ್ಲ, ಯಾರ ಬೆದರಿಕೆನೂ ಇಲ್ಲ. ಯಾಕಕ್ಕ ಹೊಡೆದ್ರಿ? ಅತ್ತಿಗೆ ಆಗಿದ್ದಕ್ಕೆ ಒಂದೇಟ್ ಹಾಕಿದ್ರು. ಅದೇ ಯಾಕೆ ಅಂತ. ಜನನಿ ಕೇರ್ ಟೇಕರ್ ಆಗಿ ನರ್ಸನ್ನ ಅಂದ್ರೆ ಆ ಅನುಷ್ಕನ ಕರೆಸಿದ್ದು ನೀನೇ ತಾನೇ? ಕೇರ್ ಟೇಕರ್ ಅನ್ನ ಕರ್ಸು ಅಂದ್ರೆ ನಮ್ಮನೆ ಶತ್ರುನ ಕರ್ಸಿದೀಯಲ್ಲ, ಬುದ್ಧಿ ಇಲ್ಲ ನಿನಗೆ? ಅವತ್ತು ಅತ್ತಿಗೆ ಹತ್ರ ಎಲ್ಲ ವಿಚಾರಿಸ್ಕೊಂಡೆ ಅಕ್ಕ ನರ್ಸ್ನ ಕರೆಸ್ತಿರೋದು, ಅವಳ ಜವಾಬ್ದಾರಿ ಎಲ್ಲ ನಂದೇ ಅಂತ ಬೊಗಳಿದೆಯಲ್ಲೇ. ಅಲ್ಲಿಗೆ ಅವಳು ನರ್ಸಾಗಿ ಬಂದು ಮಾಡಿರೋ ಎಲ್ಲ ಅನಾಹುತಗಳಿಗೂ ನೀನೇ ಜವಾಬ್ದಾರಿ ತಾನೆ, ನೀನೇ ಜವಾಬ್ದಾರಿ ತಾನೆ. ಪಾರ್ವತಿ ಅಲ್ಲಿಗೆ ಹೋಗೋದು ಸ್ವಲ್ಪ ತಡ ಆಗಿದ್ದಿದ್ರು ರಘು ಬದುಕ್ತಿರ್ಲಿಲ್ವಂತೆ, ಗೊತ್ತಾ ನಿನಗೆ? ರಘುಗೇನಾದ್ರೂ ಆಗಿದ್ದಿದ್ರೆ. ಅಮ್ಮ ಪ್ಲೀಸ್, ಮೊದಲೇ ಎಲ್ಲರೂ ನೋವಲ್ಲಿದ್ದೀವಮ್ಮ. ಇಂಥ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಬೇಡಿ. ಹೌದಕ್ಕ, ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ನಿಜ ಹೇಳ್ತೀನಕ್ಕ, ಆ ಅನುಷ್ಕನ ನರ್ಸಾಗಿ ಕರೆಸಿದಾಗ ಅವಳು ಅನುಷ್ಕಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಕ್ಕ. ಆದರೆ ಅವಳು ಅನುಷ್ಕಾ ಅಂತ ಗೊತ್ತಾದ ತಕ್ಷಣ ಅವಳನ್ನ ಕೆಲಸದಿಂದ ಕಿತ್ತಾಕ್ಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ ಅಕ್ಕ, ಆದರೆ ಆಗಲಿಲ್ಲ. ನೇರವಾಗಿ ಅವಳು ಅನುಷ್ಕಾ ಅವಳು ನಮ್ಮ ಮನೇಲಿ ಇರೋದು ಬೇಡ ಅಂತ ಯಾಕೆ ಬೊಗಳಿಲ್ಲ? ಹೇಳಿದ್ರೆ ಜೀವ ತೆಗೆದು ಬಿಡ್ತೀನಿ ಅಂತ ಹೆದರ್ಸಿದ್ಲಕ್ಕ. ಜೀವದ ಭಯ ಯಾರಿಗಿರಲ್ಲ ಹೇಳಿ? ನನಗೆ ತುಂಬ ವರ್ಷ ಬದುಕಬೇಕು ಅಂತ ಆಸೆ ಇದೆ ಅಕ್ಕ. ಆದರೂ ಧೈರ್ಯ ತಗೊಂಡು ನಮ್ಮ ಮನೇಲಿರೋಳು ನರ್ಸಲ್ಲ ಅನುಷ್ಕಾ ಅಂತ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಯಾಕೆ ಬೊಗಳಿಲ್ಲ? ನಾನು ಹೇಳಿದ್ರೆ ಅಕ್ಕ ನನ್ನನ್ನು ಜೀವ ಸಹಿತ ಬಿಡ್ತಿರ್ಲಿಲ್ಲ. ಇನ್ನೊಂದು ಕಡೆ ಆ ಅನುಷ್ಕಾ ಗನ್ ಇಟ್ಕೊಂಡು ನೀನು ಸುಟ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ಲು. ನಿಜ ಹೇಳ್ದೆ ಸೈಲೆಂಟ್ ಆಗಿರೋದೆ ವಾಸಿ ಅಂತ ಅನ್ಸಿ ಸೈಲೆಂಟ್ ಆಗಿದ್ಬಿಟ್ಟೆ. ಅಕ್ಕ, ಈ ಥರ ತಪ್ಪು ಇನ್ನೊಂದ್ಸಲ ಆಗಲ್ಲ. ದಯವಿಟ್ಟು ಇದೊಂದ್ಸಲ ನನಗೆ ಕ್ಷಮಿಸ್ಬಿಡಿ ಅಕ್ಕ, ಪ್ಲೀಸ್ ಅಕ್ಕ. ನನಗಾದ್ರೂ ಹೇಳ್ಬೋದಾಗಿತ್ತು ತಾನೇ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ದೇವ್ರ ದಯದಿಂದ ಅಪ್ಪ ಸೇಫ್ ಆಗಿದಾರಲ್ಲ. ನಮ್ಮ ಪಾಲಿಗೆ ದೇವ್ರ ಥರ ಬಂದು ಅನುಷ್ಕನ್ ಕೈಯಿಂದ ರಘುನ ಕಾಪಾಡಿದ್ದು ಪಾರ್ವತಿ. ರಘುನ ಕಾಪಾಡಕ್ಕೆ ಹೋಗಿ ಅವಳು ಹೊಟ್ಟೆಗೆ ಬಲವಾದ ಪೇಟು ಬಿದ್ದಿದೆ. ಅದಕ್ಕೇನೆ ಅವಳ ಪರಿಸ್ಥಿತಿ ಬಗ್ಗೆ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇರೋದು. ನನ್ನ ಪಾರ್ವತಿಗೆ ಅವಳ ಮಗುಗೆ ಒಂದು ಸಣ್ಣ ಅಪಾಯ ಗಂಡಾಂತರ ಆದರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ದಾಮಿನಿ. ನನಗೆ ನನ್ನ ಪಾರ್ವತಿ ಕಂಡೀಷನ್ನು ಮೊದಲು ಗೊತ್ತಾಗಬೇಕು. ಅಲ್ಲಿವರೆಗೂ ನಿನ್ನ ಮುಖ ತೋರಿಸ್ಬೇಡ, ಹೊರಟೋಗು. ಏಯ್, ಅತ್ತಿಗೆ ಹೇಳಿದ್ ಕೇಳಿಸುತ್ತಾನೆ? ಹೋಗ್ತಾ ಇರು ಅಂದೆ.
ಹಾಂ ಹೌದು ಬಾಬಾ, ನಮ್ಮ ಜನನಿಗೆ ನ್ಯಾಚುರಲ್ ಡೆಲಿವರಿನೇ ಆಗ್ಬೋದು ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಅವಳು ಆರಾಮಾಗಿದ್ದಾಳೆ, ನೀವು ಚಿಂತೆನೇ ಮಾಡಬೇಡಿ. ಹಾಂ ಪಾರ್ವತಿನ ಅವಳು ಆರಾಮಾಗೇ ಇದ್ದಾಳೆ ಬಾಬಾ, ನಿಮ್ಗೆ ಯಾಕೆ ಅವಳು ಚಿಂತೆ? ಅಂದರೆ ನಾವೆಲ್ಲರೂ ಇಲ್ಲಿದ್ದಾಗ ಅವಳ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತಿದ್ದೀರಾ ಅಂತ ಹಾಗೆ ಹೇಳಿದೆ ಅಷ್ಟೇ. ಸರಿ ಬಾಬಾ, ನಾನೀಗ ಫೋನ್ ಇಡ್ತೀನಿ. ಅವರಿಬ್ರಿಗೂ ಹೆರಿಗೆ ಆದಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ಹಾಂ ಸರಿ ಬಾಬಾ. ಡಾಕ್ಟರ್ ಪಾರು ಹೇಗಿದ್ದಾಳೆ? ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಪಾರ್ವತಿ ಅವರು ಈಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಸದ್ಯಕ್ಕೆ ನಾವು ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸೋದಿಕ್ ಸಾಧ್ಯ. ಈಗ ನಿರ್ಧಾರ ನಿಮ್ಮ ಕೈನಲ್ಲಿದೆ. ಪಾರ್ವತಿನೇ ನಮಗೆ ಮುಖ್ಯ ಅಲ್ವಾ? ಅದೇ ನನಗೆ ಆರು ನನ್ನ ಮತ್ತೆ ಅವಳು ಕನಸಾಗಿರೋ ಮಗು ಇಬ್ರು ಮುಖ್ಯ. ಒಂದು ಜೀವ ಜೀವನ, ಇನ್ನೊಂದು ಜೀವ ಭವಿಷ್ಯ. ಎರಡರಲ್ಲಿ ಒಂದನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳಿ? ಬಟ್ ಈಗ ಅನಿವಾರ್ಯ ಸರ್. ಡಾಕ್ಟರ್, ಅನಿವಾರ್ಯ ಅನ್ನೋದಾದ್ರೆ ಪಾರುನೇ ಉಳಿಸಿ. ಯಾಕೆ ಅಂದ್ರೆ ಮಗು ನನ್ನ ಮತ್ತೆ ಪಾರು ಕನಸನ್ನ ಮತ್ತೆ ಕಾಣಬಹುದು. ಹುಟ್ಟಿದ ಮೇಲೆ ಆ ಮಗು ಮುಖ ಹೇಗಿರುತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ಪ್ರತಿ ಸತಿ ಪಾರ್ವತಿ ಹೊಟ್ಟೆಲಿ ಮಗು ಒದಿತಾ ಇದ್ದಾಗ ನಾವು ಆ ಪ್ರೆಸೆನ್ಸ್ನ ಫೀಲ್ ಮಾಡ್ತಾ ಇದ್ವಿ. ನಮ್ಮ ಬದುಕಿನ ಕೊನೆ ಕ್ಷಣದವರೆಗೂ ಆ ಮಗು ಜೊತೆಗೆ ನಾವು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ವಿ. ಒಂದು ವೇಳೆ ಆ ಮಗು ಉಳಿದ್ರೆ ನನಗೂ ಪಾರ್ವತಿಗೂ ಒಂದು ಒಳ್ಳೆ ಬದುಕು. ಅದೇ ಪಾರ್ವತಿ ಉಳಿದ್ರೆ ಪಾರ್ವತಿ ಬರೀ
ನನಗೆ ಒಳ್ಳೆ ಹೆಂಡತಿ ಮಾತ್ರ ಅಲ್ಲ, ಅಪ್ಪಂಗೆ ಒಳ್ಳೆ ಮಗಳು. ಅಮ್ಮ ತಂಗಿಗೆ ಮುದ್ದಿನ ಅಕ್ಕ, ಎಲ್ಲ ಸ್ಟಾಫಿಗೆ ತಂಗಿ, ನಮ್ಮ ಪ್ರೀತಿಗೆ ಅತ್ತಿಗೆ. ಅಪ್ಪ ಅಮ್ಮನ ಮುದ್ದಿನ ಸೊಸೆ. ಇವರೆಲ್ಲರೂ ಅವಳನ್ನ ಅತಿಯಾಗಿ ಹಚ್ಕೊಂಡಿದ್ದಾರೆ. ಅವಳು ಒಂದು ದಿನ ಇಲ್ಲ ಅಂದ್ರೆ ಈ ಎಲ್ಲ ಸಂಬಂಧಗಳು ಅದನ್ನ ಅರ್ಗಿಸ್ಕೊಳ್ಳೋದೇ ಇಲ್ಲ. ಅಂತದ್ರಲ್ಲಿ ನಾಳೆ ಬೆಳಿಗ್ಗೆ ಆದ್ರೆ ಪಾರ್ವತಿ ಅನ್ನೋಳು ನಮ್ಮ ಲೈಫಲ್ಲೇ ಇಲ್ಲ ಅಂದ್ರೆ ನಾನಂತೂ ಸತ್ತ ಹೋಗ್ಬಿಡ್ತೀನಿ. ಸಾರಿ ಅಮ್ಮ. ಡಾಕ್ಟರ್, ನಮ್ಮೆಲ್ಲರಿಗೂ ಪಾರ್ವತಿನೇ ಮುಖ್ಯ. ದಯವಿಟ್ಟು ಅವಳನ್ನ ಬದುಕಿಸ್ಕೊಡಿ ಪ್ಲೀಸ್. ಬಟ್ ನಿಮ್ಮೆಲ್ರಿಗೂ ಇನ್ನೊಂದು ವಿಷಯ ಹೇಳೋದಿದೆ. ನಿಮ್ಮ ಮಿಸಸ್ಗೆ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ಗರ್ಭಕೋಶನ ತೆಗಿಬೇಕಾಗತ್ತೆ. ಹೆರಿಗೆ ನಂತರ ಅವ್ರು ಮತ್ತೆ ಎಂದಿಗೂ ಗರ್ಭ ಧರಿಸಲ್ಲ. ಪರವಾಗಿಲ್ಲ, ಪಾರುಗ್ ನನಗೆ ಪಾರು ಅನ್ನೋವಾಗ ನಾವು ಬದುಕ್ತೀವಿ. ದಯವಿಟ್ಟು ಪಾರನ್ನು ಉಳಿಸ್ಕೊಡಿ ಡಾಕ್ಟರ್, ಪಾರನ್ನು ಉಳಿಸ್ಕೊಡಿ. ಓಕೆ ನರ್ಸ್, ಮುಂದಿನ ಪ್ರೊಸೀಜರ್ಗೆ ಇವ್ರ ಹತ್ರ ಸೈನ್ ತಗೊಳ್ಳಿ. ದೊಡ್ಡ ಯಜಮಾನ್ರೆ, ಯಾಕೆ ಇಷ್ಟೊಂದು ನಡುತ್ತಿದ್ದೀರಿ? ಏನಿದೆ ಇದರಲ್ಲಿ? ಆಪರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆದ್ರೆ ಅದಕ್ಕೆ ಆಸ್ಪತ್ರೆಯವ್ರ ಹೊಣೆ ಅಲ್ಲ ಅಂತ ಬರ್ದಿದೆ. ಮಗು ಹೋಗೋದು ಖಾತ್ರಿ, ಗರ್ಭಕೋಶ ತೆಗೆಯೋದು ಖಾತ್ರಿ. ಅದ್ರ ಮೇಲೆ ಇನ್ನೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಪಾರ್ವತಿ ಜೀವ ಒಂದೇ. ಅದಕ್ಕೂ ಖಾತ್ರಿ ಕೊಡಲ್ವಾ ಹಾಗಾದ್ರೆ?
ಇದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ನಾನು ಹೇಗೆ ಸಹಿ ಮಾಡಲಿ? ಅದಿ ನಿನ್ ಮನಸ್ಥಿತಿ ನನ್ಗೆ ಅರ್ಥ ಆಗತ್ತಪ್ಪ. ಇಂಥ ಸಮಯದಲ್ಲಿ ಈ ಟೆನ್ಷನ್ ಸಹಜವಾದದ್ದೇ. ನೋಡಪ್ಪ, ಆಸ್ಪತ್ರೆಯಲ್ಲಿ ಈ ಥರದ ಫಾರ್ಮ್ಯಾಲಿಟಿ ಇದ್ದೇ ಇರುತ್ತೆ. ಇದು ಕಾಮನ್ ಪ್ರೊಸೀಜರು. ನೋಡ, ನೀನು ಸೈನ್ ಮಾಡಿದಿ ಅಂದ ಮಾತ್ರಕ್ಕೆ ಪಾರ್ವತಿಗೆ ಏನೂ ಆಗ್ಬಿಡಲ್ಲ. ಎಲ್ಲೋ 100ರಲ್ಲಿ ಕೇಸಲ್ಲಿ ಏನೋ ತೊಂದರೆ ಆಗ್ಬೋದು ಅಷ್ಟೇ. ಬಟ್ ಹಾಸ್ಪಿಟಲಿನ ಸ್ಟಾಫಿನ ಸೇಫ್ಟಿ ಸೆಕ್ಯೂರಿಟಿ ದೃಷ್ಟಿಯಿಂದ ಈ ಪ್ರೊಸೀಜರನ್ನು ಮಾಡ್ತಾರೆ. ನೀನು ಸೈನ್ ಮಾಡಲೇಬೇಕಾಗತ್ತಪ್ಪ. ನನ್ನ ಪಾರ್ವತಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ನೀ ಸೈನ್ ಮಾಡು, ಬೇಗ ಸೈನ್ ಮಾಡು. ಅದು ಈ ಪಾರ್ವತಿನ ಉಳಿಸ್ಕೋಬೇಕು. ಬೇಗ ಸೈನ್ ಮಾಡು.